ಇವತ್ತು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಬೀದರ್ನ ರಾಬರಿ ಕೇಸ್ನ ಆರೋಪಿಗಳನ್ನ ಇದೀಗ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬೀದರ್ನಲ್ಲಿ ಎಟಿಎಂ ರಾಬರಿ ಮಾಡಿದ್ದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಬೀದರ್ನಲ್ಲಿ ದರೋಡೆ ಮಾಡಿದಂತಹ ಆರೋಪಿಗಳನ್ನ ಹೈದರಾಬಾದ್ನಲ್ಲಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇವರು ರಾಯಪುರಕ್ಕೆ ಎಸ್ಕೇಪ್ ಆಗೋಕೆ ಈ ಆರೋಪಿ ಪ್ಲಾನ್ ಮಾಡ್ತಾ ಇದ್ದ, ಟಿಕೆಟ್ ಬುಕ್ ಕೂಡ ಮಾಡಿದ್ದ. ಬ್ಯಾಗ್ ಅನ್ನ ಚೆಕಿಂಗ್ ಮಾಡುವಂತಹ ವೇಳೆ ಆತ ಏಕಾಏಕಿ ಹೈದರಾಬಾದ್ನಲ್ಲಿ ಫೈರ್ ಮಾಡಿದ್ದಾರೆ. ಹಾಗೂ ಇನ್ನೋರ್ವ ಆರೋಪಿಗಾಗಿ ಬೀದರ್ ಹೈದರಾಬಾದ್ ಪೊಲೀಸರು ಶೋಧವನ್ನ ಮುಂದುವರಿಸಿದ್ದಾರೆ. ಇನ್ನು ಹಣದ ಬ್ಯಾಗ್ ಜೊತೆಗೆ ಶಂಕಿತ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧನದ ವೇಳೆ ಕೂಡ ಈ ಆರೋಪಿ ಮತ್ತೊಮ್ಮೆ ಫೈರ್ ಮಾಡಿದ್ದಾನೆ. ನೋಡಿ, 3 ಸರ್ತಿ ಈತ ಫೈರ್ ಮಾಡಿರೋದು, ಒಂದು ಕರ್ನಾಟಕದಲ್ಲಿ, ಮತ್ತೊಂದು ಹೈದರಾಬಾದ್ನಲ್ಲಿ, ಹಾಗೂ ಮತ್ತೊಂದು ಸರ್ತಿ ಹೈದರಾಬಾದ್ನಲ್ಲೇ ಆತನನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ಆತ ಫೈರಿಂಗ್ ಮಾಡಿದ್ದಾನೆ. ಸೊ ಬ್ಯಾಗ್ ಹಿಡ್ಕೊಂಡು ಓಡ್ತಾ ಇರುವಂತಹ ಒಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇದು ಹೈದರಾಬಾದ್ನಲ್ಲಿನ ಸ್ಥಳೀಯ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾ, ರಸ್ತೆ ಬದಿ ಇದ್ದಂತಹ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಗಳಿದು. ಬ್ಯಾಗ್ ಅನ್ನ ಹಿಡ್ಕೊಂಡು, ಯಾವ ಬ್ಯಾಗ್ ಅಲ್ಲಿ ಅವರು ಕರ್ನಾಟಕದ ಬೀದರ್ನಲ್ಲಿ ಹಣವನ್ನ ದೋಚಿದ್ರೋ, ಆ ಬ್ಯಾಗ್ ಏನು ತುಂಬಿಸ್ಕೊಂಡು ಹೋಗಿದ್ರೋ, ಆ ಟ್ರಾಲಿ ಬ್ಯಾಗ್ ಅನ್ನ ಹಿಡ್ಕೊಂಡು ಆ ಆರೋಪಿಗಳು ಪರಾರಿ ಆಗ್ತಿರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಈ ಇಬ್ಬರ ಪೈಕಿ ಒಬ್ಬ ಆರೋಪಿಯನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಹಾಗೂ ಮತ್ತೊಬ್ಬನಿಗಾಗಿ ಬಲೆ ಬೀಸಿದ್ದಾರೆ. ಹೈದರಾಬಾದ್ ಹಾಗೂ ಬೀದರ್ ಪೊಲೀಸರು ಇಬ್ಬರೂ ಕೂಡ ಸೇರ್ಕೊಂಡು ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಹಾಗೂ ಎರಡನೇ ಆರೋಪಿಯನ್ನ ಆದಷ್ಟು ಬೇಗ ಬಂಧಿಸುವಂತಹ ವಿಶ್ವಾಸವನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಈಗ ಸಿಗ್ತಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಏನು ಅಂತಂದ್ರೆ, ಇವತ್ತು ಹಾಡಹಗಲೇ ಬೀದರ್ನಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಆ ಎಟಿಎಂ ವ್ಯಾನ್ ಅನ್ನ ದೋಚಿ ಇಬ್ಬರ ಮೇಲೆ ಗುಂಡನ್ನ ಹಾರಿಸಿ ಒಬ್ಬನ ಬಲಿ ಪಡೆದು ಏನು ಎಸ್ಕೇಪ್ ಆಗಿದ್ರು ಈ ದುಷ್ಕರ್ಮಿಗಳು. ಅಲ್ಲಿ ಹೈದರಾಬಾದ್ಗೆ ಹೋಗ್ತಾರೆ. ಬೀದರ್ನಿಂದ ಹೈದರಾಬಾದ್ನಲ್ಲಿ ಟಿಕೆಟ್ ಬುಕ್ ಮಾಡುವಂತಹ ವೇಳೆಯಲ್ಲಿ ತಮ್ಮ ಬ್ಯಾಗ್ ಚೆಕಿಂಗ್ ಬಂದಂತಹ ಸಂದರ್ಭದಲ್ಲಿ ಯಾಕೆ ಈ ಬ್ಯಾಗ್ ಇದೆ ಅಥವಾ ಈ ಬ್ಯಾಗಲ್ಲಿ ಏನಿದೆ ಅಂತ ಕೇಳಿದಂತಹ ಪ್ರಶ್ನೆಗೆ ಅವರು ಮತ್ತೊಮ್ಮೆ ಫೈರ್ ಮಾಡ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಮತ್ತೆ ರಸ್ತೆಗಳಲ್ಲಿ ಓಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಇಬ್ಬರ ಆರೋಪಿಗಳ ಪೈಕಿ ಒಬ್ಬನನ್ನ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಒಂದು ದಿನದಲ್ಲಿ ಎಂತೆಂಥ ಆಟಗಳನ್ನ ಈ ಇಬ್ಬರು ಆಡಿದ್ದಾರೆ ನೋಡಿ. ಮೊದಲನೇದು ದರೋಡೆ, ಮತ್ತೊಂದನೇದು ಕೊಲೆ, ಮಗದೊಂದು ಕಡೆ ಪರಾರಿಯಾಗುವಂತಹ ಒಂದು ಘಟನೆ. ಎಲ್ಲವನ್ನೂ ಕೂಡ ಇಡೀ ಒಂದು ಚಿತ್ರಣವನ್ನ ಒಂದು ದಿನದಲ್ಲಿ ಈ ಆರೋಪಿಗಳು ಎರಡೂ ರಾಜ್ಯದ ಪೊಲೀಸರಿಗೆ ತೋರಿಸಿರೋದು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಹೈದರಾಬಾದ್ನ ರಸ್ತೆಗಳಲ್ಲಿ ಯಾವ ರೀತಿ ಹಣ ತುಂಬಿದಂತಹ ಟ್ರಾಲಿ ಬ್ಯಾಗ್ ಅನ್ನ ಹಿಡ್ಕೊಂಡು ಆ ಇಬ್ಬರು ಆರೋಪಿಗಳು ಓಡ್ತಾ ಇದ್ದಾರೆ, ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಬದಿಯಲ್ಲಿ ಹೈದರಾಬಾದ್ನಲ್ಲಿ ಇವರು ಎಸ್ಕೇಪ್ ಆಗೋದಕ್ಕೆ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಸೊ ಆ ಒಂದು ಬುಕ್ ಮಾಡಿದಂತಹ ಸಂದರ್ಭದಲ್ಲಿ ಬ್ಯಾಗ್ ಚೆಕಿಂಗ್ ವೇಳೆ ಬ್ಯಾಗಲ್ಲಿ ಏನಿದೆ ಅಥವಾ ಏನಿದು ಬ್ಯಾಗ್ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಆ ಟ್ರಾವೆಲ್ ಏಜೆನ್ಸಿ ಸಿಬ್ಬಂದಿ ಮೇಲೆ ಅವರು ಫೈರ್ ಮಾಡ್ತಾರೆ. ಸೊ ಆ ಒಂದು ಟ್ರಾವೆಲ್ ಏಜೆನ್ಸಿಯ ಮುಂಭಾಗ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸರು ಕೂಡ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ ಹಾಗೂ FSL ತಂಡ ಕೂಡ ಅಲ್ಲಿ ಸಿಗುವಂತಹ ಎವಿಡೆನ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದೆ. ಸೊ ಈ ಇಬ್ಬರು ಆರೋಪಿಗಳ ಪೈಕಿ ಒಬ್ಬನನ್ನ ಇದೀಗ ಹೈದರಾಬಾದ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ಪ್ರಕರಣ ಇದು. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವ ಅಷ್ಟರ ಮಟ್ಟಿಗೆ ಪ್ರಶ್ನೆ ಮಾಡುವಂಥ ಒಂದು ಪ್ರಕರಣ ಇದು. ಯಾಕೆ ಅಂತಂದ್ರೆ, ರಾಜಾರೋಷವಾಗಿ ಆರೋಪಿಗಳು ಬರ್ತಾರೆ, ಎಟಿಎಂ ವ್ಯಾನ್ ಅಲ್ಲಿದ್ದಂಥ ಹಣವನ್ನ ದೋಚ್ತಾರೆ, ಅಲ್ಲಿದ್ದಂತಹ ಸಿಬ್ಬಂದಿಗೆ ಫೈರ್ ಮಾಡ್ತಾರೆ ಅಂತಂದ್ರೆ ಯಾರ ಭಯನೂ ಇಲ್ವಾ? ಆಗಿದ್ರೆ ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನ ಮೂಡುವಂತೆ ಮಾಡಿತ್ತು ಒಂದು ಪ್ರಕರಣ. ಆದ್ರೆ ಈ ಒಂದು ಪ್ರಕರಣಕ್ಕೆ 24 ಗಂಟೆಗಳ ಒಳಗಾಗಿ ನಮ್ಮ ಕರ್ನಾಟಕ ಪೊಲೀಸರಿರ್ಬೋದು ಅಥವಾ ದೇಶದ ಪೊಲೀಸರಿರ್ಬೋದು, ಹೈದರಾಬಾದ್ನ ಪೊಲೀಸರಿರ್ಬೋದು, ಇಬ್ರು ಸೇರ್ಕೊಂಡು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. 24 ಗಂಟೆಗಳ ಒಳಗಾಗಿ ಈ ಆರೋಪಿಗಳ ಹೆಡೆಮುರಿಯನ್ನ ಪೊಲೀಸರು ಕಟ್ಟಿದ್ದಾರೆ. ಬೀದರ್ನಲ್ಲಿ ಸೃಷ್ಟಿ ಮಾಡಿದಂತಹ ಒಂದು ಘನಘೋರ ಕೃತ್ಯ ಏನಿತ್ತು, ಆ ಕೃತ್ಯವನ್ನ ಎಸಗಿದ ನಂತರ ಅವರು ಹೈದರಾಬಾದ್ಗೆ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಹೈದರಾಬಾದ್ನಿಂದ ಬೇರೆ ಕಡೆ ಹೋಗೋದಕ್ಕೆ ಅವರು ಟಿಕೆಟ್ ಅನ್ನು ಕೂಡ ಬುಕ್ ಮಾಡ್ತಾರೆ. ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಮತ್ತೊಮ್ಮೆ ತಮ್ಮ ಪರಾಕ್ರಮವನ್ನ ತೋರಿಸೋದು. ಯಾವ ತರ ಅಂತಂದ್ರೆ, ಒಂದು ದೀಪಾವಳಿ ಗನ್ ಇಟ್ಕೊಂಡು ಮಕ್ಕಳು ಯಾವ ತರ ಆಡ್ತಾರೋ ಆ ತರ ಈ ಆರೋಪಿಗಳು ಗನ್ ಇಟ್ಕೊಂಡು ಸಿಕ್ಕರ ಮೇಲೆ ಫೈರಿಂಗ್ ಮಾಡ್ತಾ ಇದ್ರು. ಹೈದರಾಬಾದ್ನಲ್ಲೂ ಕೂಡ ಟ್ರಾವೆಲ್ ಏಜೆನ್ಸಿ ಸಿಬ್ಬಂದಿ ಮೇಲೆ ಫೈರ್ ಮಾಡಿದ್ರು, ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಆದರೆ ಈಗ ಕೊನೆಗೂ ಇಬ್ಬರು ಆರೋಪಿಗಳ ಪೈಕಿ ಒಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನ ಮಾಡಿದಂತಹ ಪ್ರಕರಣ ಇದು. ಕೊನೆಗೂ ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ?
ರಾಹುಲ್, ನಿಜಕ್ಕೂ ರೋಚಕವಾದಂತಹ ಕಾರ್ಯಾಚರಣೆ. ಬೀದರ್ನಿಂದ ಹೈದರಾಬಾದ್ ತನಕ ಹೋಗಿ ಪೊಲೀಸರು ಆರೋಪಿಗಳಲ್ಲಿ ಒಬ್ಬನನ್ನ ಹಿಡಿದಿರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಸಖತ್ ರೋಚಕವಾಗಿದೆ. ಬೀದರ್ನಲ್ಲಿ ಬೆಳಗ್ಗೆ ಆದಂತಹ ಘಟನೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಎಟಿಎಂಗೆ ಹಣ ಹಾಕೋದಕ್ಕೆ ಅಂತ ಹೇಳಿ ಸಿಎಂಎಸ್ ಏಜೆನ್ಸಿಯ ಇಬ್ಬರು ಸಿಬ್ಬಂದಿ ತಮ್ಮ ವಾಹನದ ಸಮೇತ ಬಂದಿರ್ತಾರೆ. ಅವ್ರು ಬರೋದನ್ನೇ ಹೊಂಚು ಹಾಕಿ ಕಾಯ್ತಾ ಇದ್ರು ಈ ಇಬ್ಬರು ದುಷ್ಕರ್ಮಿಗಳು. ಹಿಂದಿನ ದಿನಾನೇ ಬಂದು ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡಿ ಆ ನಂತರದಲ್ಲಿ ಬೈಕ್ ನಲ್ಲಿ ಬಂದು ಆ ಜಾಗದಲ್ಲಿ ಬಂದು ವೇಟ್ ಮಾಡ್ತಾ ಇರ್ತಾರೆ. ಎಲ್ಲವೂ ನಾರ್ಮಲ್ ಆಗಿದ್ದಂತಹ ಸಂದರ್ಭದಲ್ಲೇ, ಜನರ ಓಡಾಟ ಇದ್ದಂತಹ ಸಂದರ್ಭದಲ್ಲೇ ಯಾವಾಗ ಆ ವೆಹಿಕಲ್ ನ ಬಾಗಿಲು ಓಪನ್ ಆಗುತ್ತೋ, ಹಣದ ಬಾಕ್ಸ್ ನ ಹೊರಗಡೆ ತೆಗಿತಾರೋ ಸಿಬ್ಬಂದಿ ವೆಂಕಟಗಿರಿ ಹಾಗೆ ಶಿವಕುಮಾರ್, ಆಗ ಓರ್ವ ಏಕಾಏಕಿ ಫೈರಿಂಗ್ ಮಾಡ್ಬಿಡ್ತಾರೆ. 5 ಸುತ್ತು ಫೈರಿಂಗ್. ಆ ನಂತರದಲ್ಲಿ ಅಲ್ಲಿ ಒಬ್ರು ಸ್ಥಳದಲ್ಲೇ ಸಾವನ್ನಪ್ತಾರೆ, ಆಮೇಲೆ ಒಬ್ರು ಗಾಯಾಳುವಾಗ್ತಾರೆ. ಅವರನ್ನು ಹೈದರಾಬಾದಿಗೆ ಶಿಫ್ಟ್ ಮಾಡಲಾಗಿದೆ. ಆ ನಂತರದಲ್ಲಿ ಆರೋಪಿಗಳು ಆ ಸ್ಥಳದಿಂದ ಎಸ್ಕೇಪ್ ಆದಂತಹ ವಿಜುವಲ್ಸ್ ಕಂಪ್ಲೀಟ್ ಆಗಿ ನ್ಯೂಸ್ ಫಸ್ಟ್ ನಲ್ಲೂ ಕೂಡ ಪ್ರಸಾರವಾಗಿತ್ತು. ಆ ನಂತರದಲ್ಲಿ ಆರೋಪಿಗಳನ್ನ ಸೆರೆ ಹಿಡಿಯೋದಕ್ಕೆ ಇದುವರೆಗೂ ಯಾಕೆ ಸಾಧ್ಯ ಆಗಿಲ್ಲ, ಈ ಪ್ರಶ್ನೆ ಎದ್ದಿತ್ತು. ಮೊದಲನೇದಾಗಿ ಹಾಡಹಗಲೇ ಬೀದರ್ನಲ್ಲಿ ಇಂತಹ ಘಟನೆ ನಡೆದಿದ್ದು ಹೇಗೆ? ಇದು ಸಾರ್ವಜನಿಕರು ಮಾಡ್ತಾ ಇದ್ದಂತಹ ಪ್ರಶ್ನೆ. ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಹಾಗಾದ್ರೆ? ಈ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಜನ. ಅದರ ಜೊತೆಗೆ ಇಷ್ಟು ಹೊತ್ತಾದ್ರೂ ಆರೋಪಿಗಳ ಬಂಧನ ಯಾಕಾಗಿಲ್ಲ? ಅವರ ನಂಬರ್ ಪ್ಲೇಟ್ ರೆಕಾರ್ಡ್ ಆಗಿರುತ್ತೆ, ಅವರು ಸಿಸಿಟಿವಿಯಲ್ಲಿ ಅವರ ಚೆಹರೆ ರೆಕಾರ್ಡ್ ಆಗಿರುತ್ತೆ. ಇಷ್ಟಾದ್ರೂ ಆರೋಪಿಗಳ ಬಂಧನ ಯಾಕಾಗಿಲ್ಲ ಅನ್ನುವಂತಹ ಪ್ರಶ್ನೆ ಕಾಡಿತ್ತು. ಆದ್ರೆ ಬೀದರ್ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಸಿಕ್ಕಂತಹ ಸುಳಿವುಗಳ ಮೂಲಕ ನೇರವಾಗಿ ಅವರು ಹೈದರಾಬಾದ್ಗೆ ಹೋಗ್ತಾರೆ. ಅಲ್ಲಿ ಅಫಜಲ್ಗಂಜ್ನಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಅವರು ಸಕ್ಸಸ್ ಆಗ್ತಾರೆ. ಆ ಸಂದರ್ಭದಲ್ಲಿ ಆರೋಪಿಗಳು ಅಫಜಲ್ಗಂಜ್ನಲ್ಲೂ ಕೂಡ ಟ್ರಾವೆಲ್ ಏಜೆನ್ಸಿಯೊಂದರಲ್ಲಿ ಅವರು ಮಾಡಿದಂತ ಅಟ್ಟಹಾಸ ಇದೆಯಲ್ಲ, ಅದು ನಿಜಕ್ಕೂ ಶಾಕಿಂಗ್. ಕೇವಲ ಬೀದರ್ನಲ್ಲಿ ಮಾತ್ರ ಅಲ್ಲ, ಅಲ್ಲೂ ಕೂಡ ಫೈರಿಂಗ್ ಅನ್ನ ಮಾಡಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ, ಟ್ರಾವೆಲ್ ಏಜೆನ್ಸಿಯವರಿಗೆ ಈ ಇಬ್ಬರ ಮೇಲೆ ಅನುಮಾನ ಬರುತ್ತೆ. ಅಲ್ಲಿಂದ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಆ ನಂತರದಲ್ಲಿ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಫೈರಿಂಗ್ ಅನ್ನ ಮಾಡ್ತಾರೆ. ಆರೋಪಿಗಳು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಫೈರಿಂಗ್ ಅನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ಸಂದರ್ಭದಲ್ಲಿ ಟ್ರಾವೆಲ್ ಏಜೆನ್ಸಿಯ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೂ ಕೂಡ ಗಾಯಗಳಾಗಿದ್ದಾವೆ. ಆ ಬಳಿಕ ಅವರು ಎಸ್ಕೇಪ್ ಆಗ್ತಾ ಇದ್ದಂತಹ ವಿಡಿಯೋ ನ್ಯೂಸ್ ಫಸ್ಟ್ ನಲ್ಲಿ ನಾವು ಗಮನಿಸ್ತಾ ಇದೀವಿ, ಯಾವ ರೀತಿ ಪರಾರಿ ಆಗ್ತಾ ಇದ್ರು ಅಂತ ಹೇಳಿ. ಹಾಗೆ ಪರಾರಿ ಆಗ್ತಾ ಇದ್ದವರನ್ನ ಚೇಸ್ ಮಾಡುವಂತಹ ಕೆಲಸವನ್ನ ಇಲ್ಲಿಂದ ಬೀದರ್ನಿಂದ ಹೈದರಾಬಾದಿಗೆ ಹೋದಂತಹ ಬೀದರ್ನ ಪೊಲೀಸರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಓರ್ವನನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೋರ್ವ ಆರೋಪಿ ತಪ್ಪಿಸಿಕೊಂಡಿದ್ದಾನೆ. ಆತನಿಗಾಗಿ ಸದ್ಯ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಘಟನೆ ನಡೆದು ಸುಮಾರು 12 ಗಂಟೆಗಳ ಒಳಗಾಗಿ ಓರ್ವ ಆರೋಪಿಯನ್ನ ಖೆಡ್ಡಾಗೆ ಕೆಡುವಲ್ಲಿ ಬೀದರ್ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ರಾಹುಲ್, ಅದಕ್ಕೆ ನಾವು ಅವರಿಗೆ ಅಪ್ರಿಶಿಯೇಟ್ ಮಾಡಲೇಬೇಕು. ಬಟ್ ಅದೇ ಸಂದರ್ಭದಲ್ಲಿ ಮತ್ತೋರ್ವ ತಪ್ಪಿಸಿಕೊಂಡಿದ್ದಾನೆ. ಆತನಿಗಾಗಿ ಶೋಧ ಕಾರ್ಯ ಸದ್ಯ ಮುಂದುವರೆದಿದೆ. ಥ್ಯಾಂಕ್ ಯು ವಿದೇಶ್ರೀ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.